ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಸಂಚಲನ ಮೂಡಿಸ್ತಾ ಇರುವಂತಹ ಸುದ್ದಿ ಏನು ಅಂದರೆ BS ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ. ನಿನ್ನೆ ರಾತ್ರಿ ಮಹಿಳೆಯೊಬ್ಬರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ BS ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣವೊಂದನ್ನು ದಾಖಲು ಮಾಡ್ತಾರೆ. ಆ ಒಂದು ಸುದ್ದಿ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ಮಾಧ್ಯಮಗಳಲ್ಲಿಯೂ ಪ್ರಸಾರ ಆಗ್ತಾ ಇದೆ. ಈಗ ಆ ಸುದ್ದಿಗೆ ಹೊಸದಾಗಿರುವಂತಹ ಟ್ವಿಸ್ಟ್ ಸಿಕ್ಕಿದೆ. ಹೊಸ ಆಯಾಮವೂ ಕೂಡ ಈಗ ತೆರೆದುಕೊಳ್ತಾ ಇದೆ. ಹಾಗಾದರೆ ಏನದು ಹೊಸ ಆಯಾಮ, ಏನದು ಟ್ವಿಸ್ಟ್ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಗೆಳೆಯರಿ, ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕು. ಯಾಕೆ ಅಂದರೆ ಈಗ ಕರ್ನಾಟಕದಲ್ಲಿ ಆಡಳಿತದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಆರೋಪ ಬಂದಿರೋದು BJPಯ ಪ್ರಮುಖ ನಾಯಕರ ಮೇಲೆ. ಈ ರೀತಿಯಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಇಮಿಡಿಯೇಟಾಗಿ ಆ್ಯಕ್ಷನನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದುವೋ. ಅದರ ಜೊತೆಗೆ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಂಡು ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಒಂದಷ್ಟು ಚಾನ್ಸ್ಗಳು ಕೂಡ ಕಾಂಗ್ರೆಸ್ಗೆ ಇದ್ದವು. ಆದರೆ ಯಡಿಯೂರಪ್ಪನವರು ರಾಜ್ಯದ ಹಿರಿಯ ನಾಯಕರು, ರಾಜ್ಯ ಕಂಡಂತಹ ಪ್ರಭಾವಿ ನಾಯಕರು ಕೂಡ ಆಗಿದ್ದಂಥವರು. ಅದರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥವರು. ಅವರ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನುವಂತಹ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಒಂದು ರೀತಿಯಾಗಿ ಮೊದಲು ತನಿಖೆಯನ್ನು ಮಾಡಿ ಆ ದೂರಿನ ಸತ್ಯಾಸತ್ಯತೆ ಏನಿದೆಯಲ್ಲ, ಆ ದೂರಿನ ಹುರುಳು ಏನಿದೆಯಲ್ಲ ಅದನ್ನು ತನಿಖೆ ಮಾಡಿ ಆ ನಂತರ ಕಾನೂನು ಕ್ರಮವನ್ನು ಕೈಗೊಳ್ಳೋಣ ಅಂತ ಪೊಲೀಸ್ ಇಲಾಖೆಗೆ ಈಗ ಒಂದು ಹ್ಯಾಂಡನ್ನು, ಅಂದರೆ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿದೆ. ಇಲ್ಲ ಅಂದರೆ ಯಾವ ತರಹ ಮಾಡ್ಬೋದಿತ್ತು ಅಂದರೆ, ಈ ಒಂದು ಪ್ರಕರಣ ಏನಿದೆಯಲ್ಲ, ಈ ಒಂದು ಪ್ರಕರಣದಲ್ಲಿ ಕೇಸ್ ದಾಖಲು ಆಗ್ತಾ ಇದ್ದ ಹಾಗೆ ಆ ವ್ಯಕ್ತಿ ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ಅರೆಸ್ಟ್ ಮಾಡಬಹುದು. ಅಂತಹ ಒಂದು ಗಂಭೀರವಾದಂತಹ ಪ್ರಕರಣ. ಆದರೆ ರಾಜ್ಯ ಸರ್ಕಾರ ಇಲ್ಲಿ ಆ ಒಂದು ದೂರನ್ನು ಮೊದಲು ನೀವು ಪರಿಶೀಲಿಸಿ ಅಂತ ಪೊಲೀಸ್ ಇಲಾಖೆಗೆ ಹೇಳಿರೋದು ನಿಜಕ್ಕೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅನ್ನೋದು. ಈಗ ಗೆಳೆಯರೆ, ಈ ಒಂದು ಪ್ರಕರಣದಲ್ಲಿ ಸಿಕ್ಕಿರುವಂತಹ ಟ್ವಿಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಈ ಒಂದು ಪ್ರಕರಣದಲ್ಲಿ ದೂರನ್ನು ಕೊಟ್ಟಿರುವಂತಹ ಮಹಿಳೆ ಏನಿದ್ದಾರಲ್ಲ, ಅವರ ಒಂದು ಕೇಸ್ ಹಿಸ್ಟ್ರಿಯನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ಕೂಡ ಹುಬ್ಬೇರಿಸುವಂತಿದೆ. ನಮಗೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗುತ್ತೆ, ಎಂತಿಂಥವರ ಮೇಲೆ ಈ ಮಹಿಳೆ ದೂರು ಕೊಟ್ಟಿದ್ದಾರೆ ಅನ್ನೋದು. ಹಾಗಾದರೆ ಈ ಮಹಿಳೆ ಯಾರ್ಯಾರ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಈ ಒಂದು ಮಹಿಳೆಯ ಕೇಸ್ ಹಿಸ್ಟ್ರಿ ಶುರುವಾಗೋದು 2015ರಲ್ಲಿ. 2015ರಲ್ಲಿ ತಮ್ಮ ಸಂಬಂಧಿಕರೊಬ್ಬರು ನನ್ನ ಮಗಳ ಮೇಲೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ದೂರನ್ನು ಕೊಡ್ತಾರೆ. ಆ ನಂತರ ADGP ಆಗಿರುವಂತಹ ಅಲೋಕ್ ಕುಮಾರ್ ಅವರ ಮೇಲೆ ದೂರನ್ನು ಕೊಡ್ತಾರೆ. ಅಲ್ಲಿ ಬೇರೆ ರೀತಿಯಾಗಿರುವಂತಹ ದೂರನ್ನು ಕೊಡ್ತಾರೆ. ಅಲೋಕ್ ಕುಮಾರ್ ಅವರು ಮತ್ತು ಅಲೋಕ್ ಕುಮಾರ್ ಅವರ ಆಫೀಸ್ನಲ್ಲಿರುವಂತಹ ಮಹಿಳಾ ಸಿಬ್ಬಂದಿ ಮತ್ತು ಪುರುಷ ಸಿಬ್ಬಂದಿ ನನ್ನ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನು ತೋರಿದ್ದಾರೆ, ಅವಾಚ್ಯ ಪದಗಳಿಂದ ನನ್ನನ್ನು ನಿಂದಿಸಿದ್ದಾರೆ ಅನ್ನುವಂತಹ ದೂರನ್ನು ಕೊಡ್ತಾರೆ. ಆ ನಂತರ ಕಮಿಷನರ್ ಆಗಿದ್ದಂತಹ ಭಾಸ್ಕರ್ ರಾವ್ ಅವರ ವಿರುದ್ಧವೂ ಕೂಡ ಅವರು ದೂರನ್ನು ದಾಖಲಿಸ್ತಾರೆ. ಭಾಸ್ಕರ್ ರಾವ್ ಅವರು ತನ್ನ ಸಂಬಂಧಿಕರ ಜೊತೆ ಸೇರಿಕೊಂಡು ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ನನಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ, ನನಗೆ ಜೀವ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಅನ್ನುವಂತಹ ದೂರನ್ನು ಕೂಡ ಇವರು ದಾಖಲಿಸ್ತಾರೆ. ಅದಾದ ಮೇಲೆ ಉಗ್ರಪ್ಪನವರ ಮೇಲೆಯೂ ಕೂಡ ಇವರು ದೂರನ್ನು ದಾಖಲಿಸ್ತಾರೆ. ಗೆಳೆಯರೆ, ಉಗ್ರಪ್ಪನವರ ಮೇಲೆಯೂ ಕೂಡ ಅವರು ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ನನಗೆ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ, ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತಹ ದೂರನ್ನು ಕೊಡ್ತಾರೆ. ಅದರ ಜೊತೆಗೆ ಅವರ ಜೊತೆ ಬಿಸ್ನೆಸ್ನಲ್ಲಿ ಪಾಲುದಾರರಾಗಿದ್ದಂತಹ ಒಬ್ಬ ವ್ಯಕ್ತಿಯ ವಿರುದ್ಧ ನನ್ನ ಜೊತೆ 15 ಲಕ್ಷ ರೂಪಾಯಿಯನ್ನು ಇಸ್ಕೊಂಡು ಇನ್ನೂ ಕೂಡ ಅವರು ವಾಪಸ್ ಕೊಟ್ಟಿಲ್ಲ ಅನ್ನುವಂತಹ ವಂಚನೆ ಪ್ರಕರಣವನ್ನು ಕೂಡ ಅವರು ದಾಖಲು ಮಾಡ್ತಾರೆ. ಹೀಗೆ ಈ ಮಹಿಳೆ ಒಟ್ಟಾರೆಯಾಗಿ 53 ಪ್ರಕರಣವನ್ನು ದಾಖಲು ಮಾಡ್ತಾರೆ. ಈ 53 ಪ್ರಕರಣವನ್ನು 2015ರಿಂದ ಇಲ್ಲಿಯವರೆಗೂ ದಾಖಲು ಮಾಡಿದ್ದಾರೆ. ಈಗ 54ನೇ ಪ್ರಕರಣ BS ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿದ್ದು. ಈಗ ಗೆಳೆಯರೆ, ಈ ಮಹಿಳೆ ಕೊಟ್ಟಂತಹ ದೂರಿನ ಒಂದು ಅನ್ವಯದ ಮೇಲೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಈಗ ಅದರ ಬಗ್ಗೆ ಮಾತನಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನಾನು ಆ ಮಹಿಳೆಗೆ ಉಪಕಾರ ಮಾಡೋದಕ್ಕೆ ಹೊರಟೆ. ಆ ಮಹಿಳೆ ನನಗೆ ಒಂದು ರೀತಿಯಾಗಿ ಮಾನಸಿಕ ಅಸ್ತವ್ಯಸ್ತತೆಯಿಂದ ಇದ್ದರು ಅಂತ ಅನಿಸುತ್ತೆ. ಮೊದಲು ಬಂದರು, ಈ ಎಲ್ಲ ಪ್ರಕರಣಗಳ ಬಗ್ಗೆ ನನಗೆ ಹೇಳಿದ್ರು. ಆಗ ನಾನು ದಯಾನಂದ್ ಅವರಿಗೆ ಕಾಲ್ ಮಾಡಿದೆ, ಕಮಿಷನರ್ ಆಗಿರುವಂತಹ ದಯಾನಂದ್ ಅವರಿಗೆ ಕಾಲ್ ಮಾಡಿ ಈ ಮಹಿಳೆಗೆ ಸಹಾಯ ಮಾಡಿ ಅಂತ ಹೇಳಿದೆ. ಆನಂತರ ಆ ಮಹಿಳೆಗೆ ಸ್ವಲ್ಪ ಹಣದ ಸಹಾಯವನ್ನು ಕೂಡ ನಾನು ಮಾಡಿ ಕಳುಹಿಸಿದ್ದೇನೆ ಅಂತ ಯಡಿಯೂರಪ್ಪನವರು ಈಗ ಆಲ್ರೆಡಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಏನಿದೆಯಲ್ಲ
ತೀರಾ ಅಂದರೆ ತೀರಾ ಕಡಿಮೆ. ಯಾಕೆಂದರೆ ಯಡಿಯೂರಪ್ಪನವರು ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರ ಬಗ್ಗೆ ಕೆಲವು ಸಾಕ್ಷಿ ಆಧಾರಗಳು ಬೇಕಾಗತ್ತೆ. ಆ ನಂತರ ಆ ಒಂದು ಬಾಲಕಿಯ ಹೇಳಿಕೆಯೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪನವರು ಈಗ ಆಲ್ರೆಡಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ, ನನಗೆ ಈ ಒಂದು ಪ್ರಕರಣಕ್ಕೂ ಯಾವುದೂ ಸಂಬಂಧ ಇಲ್ಲ. ಹೌದು, ಆ ಮಹಿಳೆ ನನ್ನ ಮನೆ ಮುಂದೆ ಓಡಾಡ್ತಾ ಇದ್ರು, ಅಳ್ತಾ ನಿಂತ್ಕೊಂಡಿದ್ರು, ನಾನು ಮಾನವೀಯತೆ ದೃಷ್ಟಿಯಿಂದ ಕರೆದೆ ಅಂತ. ಆನಂತರ ಗೆಳೆಯರೆ, ಯಡಿಯೂರಪ್ಪನವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ಇದರ ಹಿಂದೆ ಯಾವುದೇ ರೀತಿಯಾಗಿರುವಂತಹ ರಾಜಕೀಯ ದುರುದ್ದೇಶ ಇಲ್ಲ ಅಂತ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಪ್ರಕರಣ ಕರ್ನಾಟಕದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಏನಿದೆಯಲ್ಲ, ಬಹಳ ಅಂದರೆ ಬಹಳ ಕಡಿಮೆ ಇದೆ. ಆದರೆ ಬೇರೆ ರಾಜ್ಯಗಳಲ್ಲಿ ಇದು ಎಫೆಕ್ಟ್ ಆಗಬಹುದು. ಯಾಕೆಂದರೆ ಕರ್ನಾಟಕದ ಒಬ್ಬ ಮಾಜಿ ಮುಖ್ಯಮಂತ್ರಿ ಮೇಲೆ ಈ ರೀತಿಯಾಗಿರುವಂತಹ ಗಂಭೀರ ಆರೋಪ ಬಂದಿರೋದು ನಿಜಕ್ಕೂ ಬೇರೆ ರಾಜ್ಯಗಳಲ್ಲಿ ಇದು BJPಗೆ ಮುಜುಗರ ತರಿಸುವಂತಹ ಘಟನೆಯೂ ಕೂಡ ಆಗಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದ ಒಂದಷ್ಟು ಆಯಾಮಗಳು ಈಗ ತೆರೆದುಕೊಳ್ತಾ ಇದೆ. ಏನು ಆಗತ್ತೆ ಅನ್ನೋದು ಕಾದು ನೋಡಬೇಕು. ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿರುವಂತಹ ತನಿಖೆ ಅಂದರೆ, ಈ ಮಹಿಳೆ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ 2ನೇ ತಾರೀಕು ಅಲ್ಲಿ ಏನಾಯಿತು, ಯಡಿಯೂರಪ್ಪನವರ ಮನೆಗೆ ಕೆಲವು CCTV ಫುಟೇಜ್ಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ರೀತಿಯಾಗಿರುವಂತಹ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಯಡಿಯೂರಪ್ಪನವರ ಮನೆಗೆ ಪೊಲೀಸರು ಭೇಟಿಯನ್ನು ಕೂಡ ಕೊಟ್ಟು ಒಂದಷ್ಟು ಪರಿಶೀಲನೆ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣ ನಿಜಾನೋ ಸುಳ್ಳೋ, ಯಡಿಯೂರಪ್ಪನವರು ಆ ತರಹ ಮಾಡಿದ್ದಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಗೆಳೆಯರೆ. ಅದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಮೇಲ್ನೋಟಕ್ಕೆ ಆ ಒಂದು ಮಹಿಳೆ ಒಂದು ರೀತಿಯಾಗಿ ಮಾನಸಿಕವಾಗಿ ಸ್ಥಿತಿ ಸರಿಯಿಲ್ಲ ಅಂತ ಅನಿಸುತ್ತೆ. ಆ ಯಡಿಯೂರಪ್ಪನವ್ರು ಹೇಳಿದ್ದು ನೋಡಿದ್ರೆ, ಈ ಹಿಂದಿನ 53 ಪ್ರಕರಣಗಳನ್ನು ಎಲ್ಲವನ್ನ ಕೂಡ ಗಮನಿಸಿದ್ರೆ. ಆದರೆ ನಾನು ಕೂಡ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಜಡ್ಜ್ಮೆಂಟ್ಗೆ ಬಂದಿಲ್ಲ. ನೋಡೋಣ ಕಾನೂನಿನ ಹೋರಾಟ ಯಾವ ತರಹ ಇರುತ್ತೆ. ಸೊ ಕಾನೂನಿನಲ್ಲಿ ಏನೆಲ್ಲ ಕ್ರಮಗಳಿದ್ದಾವೆ, ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ಮುಟ್ಟತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಗೆಳೆಯರೆ. ಇವತ್ತು ಈ ಒಂದು ಪ್ರಕರಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಆ ಎಲ್ಲ ಅಪ್ಡೇಟ್ಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.